ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ನಾವು ಇದೇ ರೀತಿ ಕನ್ನಡ, ವಿಜ್ಞಾನ, ಗಣಿತ ಎಲ್ಲ ಪ್ರಶ್ನೋತ್ತರಗಳನ್ನು ಹಾಕುತ್ತೇವೆ. ನಾವು ಇವತ್ತು ನೋಡ್ತಾ ಇದ್ದೀವಿ 7th ಸ್ಟ್ಯಾಂಡರ್ಡ್ ಕನ್ನಡ ಅಥವಾ 7ನೇ ತರಗತಿಯ ಕನ್ನಡ ಪೂರಕ ಪಾಠ 4 ರಮ್ಯ ಸೃಷ್ಟಿ. ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಅದೇ ರೀತಿ ನೀವು ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು, ಆಯ್ತಾ? ಸೊ ಇದೊಂದು ನ್ಯೂ ಸಿಲೆಬಸ್ ಪ್ರಕಾರ ನಾವು ಈ ಪ್ರಶ್ನೋತ್ತರಗಳನ್ನ ಮಾಡಿದ್ದೇವೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದ್ರೆ ನಮ್ಮ ಚಾನಲ್ ಅಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ ಸುಮೇರು, ಗಣಿತ, ವಿಜ್ಞಾನ, ಕನ್ನಡ, ರೇನ್ಬೋ, EVS ಮುಂತಾದ ಪ್ರಶ್ನೋತ್ತರಗಳನ್ನು, ಕ್ವಿಜ್ ಕ್ವಶನ್ಗಳನ್ನು, ಗಾದೆ ಮಾತು ವಿಸ್ತರಣೆಗಳನ್ನ ಕೂಡ ಹಾಕುತ್ತೇವೆ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ. ಅಭ್ಯಾಸ: ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಒಂದು ವಾಕ್ಯದಲ್ಲಿ ಇಲ್ಲ, 2 ವಾಕ್ಯದಲ್ಲಿ ಅವ್ರು ಏನು ಹೇಳಿಲ್ಲ, ಬಟ್ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. 1. ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ? ಉತ್ತರ: ರಮ್ಯ ಸೃಷ್ಟಿ ಕವಿತೆಯಲ್ಲಿ ಮುಂಜಾವಿನಲ್ಲಿ ಪ್ರಕೃತಿಯ ಮತ್ತು ಸೂರ್ಯನ ಪ್ರಭಾವವನ್ನು ವರ್ಣಿಸಲಾಗಿದೆ. ಯಾವ ಒಂದು ಸಂದರ್ಭ? ರಮ್ಯ ಸೃಷ್ಟಿ ಕವಿತೆಯಲ್ಲಿ ಮುಂಜಾವಿನಲ್ಲಿ ಪ್ರಕೃತಿ ಮತ್ತು ಸೂರ್ಯನ ಪ್ರಭಾವವನ್ನು ವರ್ಣಿಸಲಾಗಿದೆ. 2. ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ? ಉತ್ತರ: ಸೂರ್ಯನು ಸಭಾಂಗ ನದಿ ಆಕಾಶವೆಂಬ ಅಂಗಳದಲ್ಲಿ ವಿರಾಜಿಸುತ್ತಿದ್ದಾನೆ. ಅದೇ ರೀತಿ 3ನೆಯ ಪ್ರಶ್ನೆ: ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ? ಉತ್ತರ: ಸೂರ್ಯೋದಯದ ಪ್ರಕೃತಿಯು ರಮ್ಯವಾಗಿದೆ. ಮುಂಜಾನೆಯ ಸೂರ್ಯನ ಹೊಂಗಿರಣಗಳು ರತ್ನದಂತಹ ನೆಲದ ಮೇಲೆ ಹರಡಿ ಹಸಿರು ಹುಲ್ಲು, ಮರಗಿಡಗಳು ಸುಂದರವಾಗಿ ಕಾಣುವಂತೆ ಮಾಡಿದೆ. ಇಂತಹ ಸುಂದರ ವಾತಾವರಣದಲ್ಲಿ ಪ್ರಾಣಿ ಪಕ್ಷಿಗಳು ಠಿವಿಯಿಂದ ಮೇವನ್ನು ಮೇಯುತ್ತಿದ್ದೆ. ಎಲ್ಲವೂ ಸೊಗಸಾಗಿ ಕಾಣುತ್ತಿದೆ. ಆಯ್ತಾ? ಸೊ ಇದು 3ನೇ ಪ್ರಶ್ನೆಯ ಉತ್ತರ. ಇಷ್ಟು ದೊಡ್ಡದಿದೆ. ಯಾವುದದು? ಸೂರ್ಯದ ಪ್ರಕೃತಿ ಸೌಂದರ್ಯ ಹೇಗಿದೆ. ಅದೇ ರೀತಿ 4ನೇ ಪ್ರಶ್ನೆ: ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ? ಯಾವುದು? ಜೀವರಾಶಿಯ ವರ್ಣನೆ. ಉತ್ತರ: ಸೂರ್ಯೋದಯದ ಸುಂದರವಾದ ಪರಿಸರದಲ್ಲಿ ಅಂದರೆ ಗಿಡಮರಗಳು ಹೊಂಗಿರಣದಿಂದ ಹೊಳೆಯುತ್ತಿರುತ್ತವೆ. ಹಚ್ಚ ಹಸುರಾದ ಹುಲ್ಲು ಸಹ ಮೋಹಕವಾಗಿ ಕಾಣುತ್ತದೆ. ಎಲ್ಲಾ ಪ್ರಾಣಿಗಳು ತಮ್ಮ ಮೇವನ್ನು ಮೇಯುತ್ತಿರುತ್ತವೆ. ಜೀವರಾಶಿಗಳು ಸುಖ ಸಮೃದ್ಧಿಯಿಂದ ಇರುತ್ತವೆ. ಇದು 4ನೇ ಪ್ರಶ್ನೆಯ ಉತ್ತರವಾಗಿದೆ. ಅದೇ ರೀತಿಯನ್ನು 5ನೇ ಪ್ರಶ್ನೆ: ರಮ್ಯ ಸೃಷ್ಟಿ ಪದ್ಯದಲ್ಲಿ ಯಾವ ಪ್ರಾಣಿಗಳು ಮೇಯುವ ಠಿವಿಯನ್ನು ವರ್ಣಿಸಲಾಗಿದೆ? ಉತ್ತರ: ಈ ಒಂದು ಕವನದಲ್ಲಿ ಅಂದ್ರೆ ರಮ್ಯ ಸೃಷ್ಟಿ ಕವನದಲ್ಲಿ ಚಲುವಾದ ಪಕ್ಷಿಗಳು, ಮೇಕೆ, ಎತ್ತು, ಎಮ್ಮೆ, ಆಡು ಮೇಯುವ ಠಿವಿಯನ್ನು ವರ್ಣಿಸಲಾಗಿದೆ. ಯಾವ್ಯಾವು ಪಕ್ಷಿಗಳು ಬರುತ್ತವೆ. ಅದಾದ್ಮೇಲೆ ಮೇಕೆ, ಎತ್ತು, ಎಮ್ಮೆ, ಆಡು ಮೇಯುವ ಠಿವಿಯನ್ನು ವರ್ಣಿಸಲಾಗಿದೆ. ಸೊ ಅದೇ ರೀತಿಯನ್ನು 6ನೇ ಪ್ರಶ್ನೆ: ಯಾವುದರ ಚಲುವಿಗೆ ಮಿಗಿಲಿಲ್ಲದಂತಾಗಿದೆ? ಉತ್ತರ: ಯಾವುದರ ಚಲುವಿಗೆ? ಪ್ರಕೃತಿಯ ಪರಿಸರದಲ್ಲಿ ಗಿಡ ಮರ ಪಶು ಪಕ್ಷಿಗಳ ಜೊತೆ ಮನುಷ್ಯರು, ಗಂಡು ಹೆಣ್ಣು ಮತ್ತು ಮಕ್ಕಳು ಎಲ್ಲರೂ ಚಂದವಾಗಿರುವರು. ಈ ರೀತಿ ಎಲ್ಲವನ್ನು ಹೊಂದಿರುವ ಸೊಗಸು, ಚಲುವು ಇದಕ್ಕಿಂತ ಬೇರೇನು ಬೇಕು ಎಂದು ಕವಿ ಹೇಳುತ್ತಿದ್ದಾರೆ. ಪ್ರಕೃತಿಯ ಸೊಗಸಿಗೆ ಮಿಗಿಲಿಲ್ಲ. ಯಾವುದರ ಚಲುವಿಗೆ? ಪ್ರಕೃತಿಯ ಚಲುವಿಗೆ ಅಂದ್ರೆ ಪ್ರಕೃತಿಯ ಸೊಗಸಿಗೆ ಮಿಗಿಲಿಲ್ಲ ಅಂತ ಕವಿ ಈ ಒಂದು ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ ಸುಮೇರು, ಗಣಿತ, ವಿಜ್ಞಾನ, ಕನ್ನಡ, ರೇನ್ಬೋ, EVS ಪ್ರಶ್ನೋತ್ತರಗಳನ್ನು ನಾವು ಹಾಕುತ್ತೇವೆ. ನೀವು ಈ ವಿಡಿಯೋನ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ. ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ಎಲ್ಲರಿಗಿಂತ ಮುಂಚೆ ತಲುಪುತ್ತದೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ,
ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.